ವಿವಾದಗಳ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಚ್ಚೆತ್ತುಕೊಂಡಿದೆ. ಕನ್ನಡ ಬಳಕೆ ಬಗ್ಗೆ ಹೊಸ ಕ್ರಮಕ್ಕೆ ಕೈ ಸರ್ಕಾರ ಮುಂದಾಗಿದೆ. ವಿವಾದಗಳ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕನ್ನಡ ಬಳಕೆ ಬಗ್ಗೆ ಹೊಸ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯದ ಉತ್ಪನ್ನಗಳ ಮೇಲೆ ಕನ್ನಡ ಬಳಕೆ ಕಡ್ಡಾಯವಾಗಿರಬೇಕು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಆದೇಶ ನೀಡಲಾಗಿರೋದು. ಸರ್ಕಾರಿ ಹಾಗೆ ಖಾಸಗಿ ಕ್ಷೇತ್ರದಲ್ಲಿ ಏನೇನು ಉತ್ಪನ್ನಗಳನ್ನ ತಯಾರಿಸ್ತಾರಲ್ಲ ಅದ್ರ ಮೇಲೆ ಕನ್ನಡ ಇರಬೇಕು. ಇನ್ನು ಮುಂದೆ ಉತ್ಪನ್ನಗಳ ಹೆಸರು ಕನ್ನಡದಲ್ಲೇ ಇರಬೇಕು. ಬೇರೆ ಭಾಷೆಯ ಜೊತೆಗೆ ಕನ್ನಡ ಬಳಕೆ ಕೂಡ ಕಡ್ಡಾಯವಾಗಿರಬೇಕು ಅಂತ ಈಗ ಸರ್ಕಾರ ಆದೇಶವನ್ನ ನೀಡಿರೋದು. ಈಗಾಗಲೇ ಕನ್ನಡ ಬಳಕೆಯನ್ನ ಕೆಲವೊಂದಷ್ಟು ಅಂಗಡಿಗಳಲ್ಲಿ ಅಥವಾ ಕೆಲವೊಂದಷ್ಟು ಮಾಲ್ಗಳಲ್ಲೂ ಕೂಡ ಪದ ಬಳಕೆಯನ್ನ ಮಾಡ್ತಾ ಇಲ್ಲ, ನಾಮಫಲಕದಲ್ಲೂ ಕೂಡ ಬಳಸಲಾಗ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಕೆಂಡಾಮಂಡಲವಾಗಿತ್ತು. ಮುಂದುವರೆದು ಈಗ ವಾಣಿಜ್ಯ ಹಾಗೆ ಕೈಗಾರಿಕಾ ಇಲಾಖೆಯಿಂದ ಕೆಲವೊಂದಷ್ಟು ಮಹತ್ವದ ಆದೇಶ ಬಂದಿದೆ. ಸರ್ಕಾರಿ ಆಗಲಿ ಅಥವಾ ಖಾಸಗಿ ಆಗಲಿ ಈ ಕ್ಷೇತ್ರದಲ್ಲಿ ಏನೇನು ಉತ್ಪನ್ನಗಳನ್ನು ತಯಾರಿಸ್ತಾರಲ್ಲ ಆ ಉತ್ಪನ್ನಗಳ ಮೇಲೆ ಕನ್ನಡದ ಹೆಸರಿರಬೇಕು. ಬೇರೆ ಭಾಷೆ ಅಂದರೆ ಈಗ ಆಂಗ್ಲ ಭಾಷೆಗಳನ್ನು ಕೂಡ ಬಳಕೆ ಮಾಡೋದು ವಾಡಿಕೆಯಲ್ಲಿದೆ, ಅದ್ರ ಜೊತೆಗೆ ಕನ್ನಡವನ್ನು ಕೂಡ ಬಳಸೋದು ಕಡ್ಡಾಯವಾಗಿರುತ್ತೆ ಅಂತ ಆದೇಶವನ್ನು ಹೊರಹಾಕಿರೋದು.